ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಒಂದು ವೇಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಹಂತದಲ್ಲಿ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಭವಿಷ್ಯದ ದೃಷ್ಟಿಯಿಂದ. 2028ರಲ್ಲಿ ನೀವು ಮತ್ತೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿಬಿಟ್ಟಿದ್ದೀರಿ. ಹೀಗಿದ್ದಾಗ ನಾವು ಭವಿಷ್ಯದ ನಾಯಕತ್ವವನ್ನು ರೂಪಿಸಬೇಕು, ಅದಕ್ಕೆ ನೀವೇ ಅಡಿಪಾಯ ಹಾಕಬೇಕು. ಹೀಗಾಗಿ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ನೀವೊಂದು ತೀರ್ಮಾನ ಮಾಡಬೇಕು ಸಿದ್ದರಾಮಯ್ಯನವರೇ ಅಂತ ಹೇಳಿ ಬಹಳ ಗೌರವಯುತವಾಗಿ ಹೇಳಿದ್ರೆ, ಆಗ ಸಿದ್ದರಾಮಯ್ಯನವರು ಏನು ಮಾಡ್ಬೋದು? ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಅಂತೇಳಿ ಆ ಕ್ಷಣವೇ ರಾಜೀನಾಮೆ ಬರೆದು ಕೊಟ್ಬಿಡ್ತಾರಾ? ಅವ್ರು ರಾಜಕಾರಣಿ ಅಲ್ವಾ ಸಿದ್ದರಾಮಯ್ಯನವರು? ಸೀಸನ್ಡ್ ಪೊಲಿಟಿಷಿಯನ್. ಅವರ ಮಗನ ಭವಿಷ್ಯ, ಅವರ ಬೆಂಬಲಿಗರ ಭವಿಷ್ಯ, ಅವರ ಶತ್ರುಗಳು, ಆಂತರಿಕವಾಗಿರುವಂತಹ ಹಿತಶತ್ರುಗಳು, ಈಗಾಗಲೇ ಮೂಢ ಹಗರಣ ಎಲ್ಲ ಎಳೆದವರು ಮುಂದೆ ಬಿಡ್ತಾರಾ ಸೇಡಿಟ್ಕೊಂಡವರು? ಹೀಗಿರುವಾಗ ಏಕಾಏಕಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಡ್ತಾರಾ? ಹಾಗಾದರೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು? ಆಗ ಸಿದ್ದರಾಮಯ್ಯನವರ ಮುಂದೆ ಇರುವಂಥ ಆಯ್ಕೆಗಳೇನೇನು? ಅದರಲ್ಲೂ ರಾಹುಲ್ ಗಾಂಧಿ ಅವರೇನಾದರೂ ನೀವು ರಾಜೀನಾಮೆ ಕೊಡಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಆಗ ಹೇಗಿರುತ್ತೆ ರಿಯಾಕ್ಷನ್? ಅಥವಾ ಬೇರೆ ಹೆಸರು ಬಂದರೆ ಆಗ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ? ಇನ್ಫ್ಯಾಕ್ಟ್ ಬೇಸಿಕಲಿ ಸಿದ್ದರಾಮಯ್ಯನವರು ರಾಜೀನಾಮೆಯ ಪ್ರಸ್ತಾಪಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಆಗ ಏನಾಗುತ್ತೆ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಇದು ಎಲ್ಲರನ್ನೂ ಕಾಡ್ತಾ ಇರುವಂಥ ಪ್ರಶ್ನೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರೇನಾದರೂ ಇಲ್ಲ ಸಿದ್ದರಾಮಯ್ಯನವರೇ ಸಾಕು, ಇಲ್ಲಿವರೆಗೂ ನೀವು ಅಧಿಕಾರವನ್ನು ನಿರ್ವಹಣೆ ಮಾಡಿದ್ದೀರಿ, ಒಳ್ಳೆ ಹೆಸರಿದೆ ನಿಮಗೆ, ಹಿಂದೆ 5 ವರ್ಷ ಮಾಡಿದ್ದೀರಿ, ಈಗ ಮತ್ತೆ 3 ವರ್ಷ ಆಯಿತು ಅಂತ ಮುಂದೆ ಯಾವುದೋ ಒಂದು ಹಂತದಲ್ಲಿ ಇನ್ನು 3 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು ಯಾವುದೋ ಒಂದು ಹಂತದಲ್ಲಿ ಇಲ್ಲ ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮುಂದಿಟ್ಟಿದ್ದೇ ಆದರೆ ಆಗ ಸಿದ್ದರಾಮಯ್ಯನವರ ಮೊದಲ ಪ್ರತಿಕ್ರಿಯೆ ಏನಿರುತ್ತೆ? ಸಿದ್ದರಾಮಯ್ಯನವರು ನೋ ಅಂತೇಳಿ ಟವೆಲ್ ಕೊಡುವೆ ಎದ್ಬರೋರಲ್ಲ, ಹಾಗೇನು ಮಾಡಲ್ಲ. ಅವರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಬಹಳ ಚೆನ್ನಾಗಿಯೇ ಗೊತ್ತಿದೆ. ಅದಕ್ಕೆ ನಾನು ಹೇಳಿದ್ದು ಈಸ್ ಸೀಸನ್ಡ್ ಪೊಲಿಟಿಷಿಯನ್. ರಾಹುಲ್ ಗಾಂಧಿ ಅವರಿಗೆ ಆಗಲಿ ಮಾತನಾಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ ಕಾರಣಕ್ಕಾಗಿ ರಾಜೀನಾಮೆ ಮೊದಲು ಅಲ್ಲಿಂದ ಶುರು ಮಾಡ್ತಾರೆ. ಏನಾಗಿತ್ತು ನಿಮಗೆ ಈ ಒಪ್ಪಂದದ ಸಂದರ್ಭದಲ್ಲಿ? ಏನಾಗಿತ್ತು? 2.5 ವರ್ಷ ಅಂತ ಆಗಿಲ್ಲ. ಇದನ್ನು ಸಿದ್ದರಾಮಯ್ಯನವರು ಆನ್ ದಿ ಫ್ಲೋರ್ ಆಫ್ ದಿ ಹೌಸೇ ಹೇಳಿದ್ದಾರೆ. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ? 2.5 ವರ್ಷ ಅಂತ ಇಲ್ಲ, 2.5 ವರ್ಷ ಅಂತ ಆಗಿಲ್ಲ ಒಪ್ಪಂದ. ಲೋಕಸಭಾ ಚುನಾವಣೆ ಆದಮೇಲೆ ಕೂತು ಮಾತಾಡೋಣ, ಮುಂದೆ ಏನು ಮಾಡಬೇಕು, ಬದಲಾವಣೆ ಮಾಡಬೇಕೋ ಬೇಡೋ ಎಲ್ಲ ಅವಾಗ ತೀರ್ಮಾನ ಮಾಡೋಣ ಅಂತ ಹೇಳಿದ್ರು. ಬಟ್ ಆಗಲಿಲ್ಲ ಬಿಡಿ. ಲೋಕಸಭಾ ಎಲೆಕ್ಷನ್ ಆಗ್ತಿದ್ದಾಗೆ ಸಿದ್ದರಾಮಯ್ಯನವರು ವೀಲ್ ಚೇರಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಇಲ್ಲಿವರೆಗೂ ಎಳ್ಕೊಂಡು ಬಂದಿದೆ ಬೇರೆ ಬೇರೆ ಕಾರಣಗಳಿಂದ, ನಿಮಗೆ ಗೊತ್ತಿದೆ, ಎಲ್ಲವನ್ನು ನೀವು ನೋಡಿದ್ದೀರಿ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕಾಗಿ ರಾಜೀನಾಮೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟರೆ ಆಗ ಹೇಳ್ತಾರೆ DK ಶಿವಕುಮಾರ್ ಅವ್ರ ಕಡೆಯಿಂದ ಇರುವಂಥ ಒತ್ತಡ, ಭವಿಷ್ಯದ ನಾಯಕತ್ವ, 2028ರ ಚುನಾವಣೆ, ಮುಂದಿನ ಮುಖ್ಯಮಂತ್ರಿ, ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಆಗ ಸಹಜವಾಗಿ ಸಿದ್ದರಾಮಯ್ಯನವ್ರು ಹೇಳೋದೇನೆಂದರೆ, ಆಯಿತು ಒಂದು ವೇಳೆ ನಾನು ರಾಜೀನಾಮೆ ಕೊಡಬೇಕು ಅನ್ನೋದಾದರೆ ಸುಮ್ಮನೆ ಏಕಾಏಕಿ ರಾಜೀನಾಮೆ ತೊಗೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಲಾಭ ಇಲ್ಲ. ಇದರಿಂದ ಲಾಭ ಏನು ನಷ್ಟ ಏನು ಅದನ್ನು ಅವಲೋಕಿಸಿ. ಅದರಿಂದ ಪಕ್ಷಕ್ಕೆ ಲಾಭ ಆಗುತ್ತಾ, ಸರ್ಕಾರ ಮತ್ತೆ ಬರಲಿಕ್ಕೆ ಅನುಕೂಲ ಆಗುತ್ತಾ, ಅಹಿಂದ ವರ್ಗದ ಮೇಲೆ ಏನು ಪರಿಣಾಮ, ನೀವು ಅದನ್ನು ಅವಲೋಕಿಸಿ ಮೊದಲು ಅನ್ನೋದನ್ನು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡೇ ಅಲ್ವಾ ಈ ಪ್ರಸ್ತಾಪವನ್ನು ಮಾಡೋದು. ಮತ್ತು ಇಂತಹ ಪ್ರಸ್ತಾಪವನ್ನು ರಾಹುಲ್ ಗಾಂಧಿ ಒಬ್ಬರೇ ಮಾಡೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, KC ವೇಣುಗೋಪಾಲ್ ಇರ್ತಾರೆ, ಸುರ್ಜೇವಾಲಾ ಇರ್ತಾರೆ, ಅಫ್ಕೋರ್ಸ್ DK ಶಿವಕುಮಾರ್ ಇದ್ದೇ ಇರ್ತಾರೆ, ಪ್ರಿಯಾಂಕಾ ವಾದ್ರಾ ಕೂಡ ಇರ್ಬೋದು. ಅಲ್ಲಿ ಒಬ್ಬೊಬ್ಬರ ಅಭಿಪ್ರಾಯವೂ ಕೂಡ ಬರುತ್ತೆ. ಸೊ ಎಲ್ಲವನ್ನೂ ಕೂಡ ಕೇಳಿಸ್ಕೋತಾರೆ. ಸಿದ್ದರಾಮಯ್ಯನವರು ಒಳ್ಳೆ ಲಿಸನರ್, ಮೊದಲು ಕೇಳಿಸ್ಕೋತಾರೆ, ಅದಾದ ನಂತರ ತಮ್ಮ ಪಟ್ಟನ್ನು ಹಾಕ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ನಾ ಈ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿ ಆಗಿರಬೇಕು, ಇಲ್ಲಿವರೆಗೂ ಇಂಥ ಸಮಯದವರೆಗೂ ಅಂತ ಒಂದೇನಾದರೂ ಅವರು ಗಡುವು ಹಾಕೊಂಡಿದ್ರೆ ನನಗೆ ಅಲ್ಲಿವರೆಗೂ ಕೂಡ ಅವಕಾಶ ಕೊಡಿ ಅಂತ ಕೇಳ್ಬೋದು. ಬೇಸಿಕಲಿ ಏನು ಮಾಡ್ತಾರೆ ಅವರು, ಈ ರೀತಿಯ ಚರ್ಚೆಯನ್ನು ಇದು ಆಗದ ಹಾಗೆ ಇಲ್ಲಿಯವರೆಗೂ ಹೇಗೆ ತಳ್ತಾ ಬಂದಿದ್ದಾರೋ ಹಾಗೆ ತಳ್ಕೊಂಡು ಹೋಗಲಿಕ್ಕೆ ಮೊದಲು ಟ್ರೈ ಮಾಡ್ತಾರೆ. ಒಂದು ವೇಳೆ ಇಲ್ಲ ಹೈಕಮಾಂಡ್ ಕರೆಸೇ ಬಿಡ್ತು, ಮಾತುಕತೆ ಕೂತೇ ಬಿಟ್ಟರು, ಪ್ರಸ್ತಾಪ ಆಯಿತು ಅಂದರೆ ಅವರು ಅವಾಗ ಟೈಮ್ ಬೈ ಮಾಡೋಕ್ಕೆ ನೋಡ್ತಾರೆ. ನಂಬರ್ 1 ಟೈಮ್ ಬೈ ಮಾಡೋಕ್ಕೆ ನೋಡ್ತಾರೆ. ಅದು ಬುದ್ಧಿವಂತಿಕೆ, ರಾಜಕಾರಣದ ಬುದ್ಧಿವಂತಿಕೆ. ಆ ಪ್ಲೇಸಲ್ಲಿ ಯಾರೇ ಇದ್ದರೂ ಹಾಗೆ ಮಾಡೋದು. ಹಿಂದೆ ಯಡಿಯೂರಪ್ಪನವರು ಕೂಡ ಹೈಕಮಾಂಡ್ ಮುಖ್ಯಮಂತ್ರಿ ಪಟ್ಟವನ್ನು ಬಿಡಬೇಕು ಅಂದಾಗ ಅವರು ಟೈಮ್ ಬೈ ಮಾಡಿದರು. ಅವರ ಅದೃಷ್ಟ ಕೋವಿಡ್ ಬೇರೆ ಬಂತು, ಮತ್ತು 1 ವರ್ಷ ಎಕ್ಸ್ಟೆಂಡ್ ಆಯಿತು, ಅದಾದಮೇಲೂ ಟೈಮ್ ಬೈ ಮಾಡಿದ್ರು. ಸೊ ಕಡೆಗೂ ತಾವು ಯಾವಾಗ ಅಂದ್ಕೊಂಡಿದ್ರೋ ಹಾಗೂ ತಾವು ಅಂದ್ಕೊಂಡ ಹಾಗೆ ಯಾವಾಗ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ಅನ್ನಿಸ್ತು ಆವಾಗಲೇ ರಾಜೀನಾಮೆ ಕೊಟ್ಟಿದ್ದು. ಈವನ್ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ತೀರ್ಮಾನದಿಂದ ಹಿಡಿದು ಸಚಿವ ಸಂಪುಟದವರೆಗೂ ಎಲ್ಲದರಲ್ಲೂ ತಮಗೇನಾಗಬೇಕು ಅದಾದಮೇಲೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಪಟ್ಟನ್ನು ಆಗ ಶುರು ಮಾಡ್ತಾರೆ. ಮೊದಲು ಟೈಮ್ ಬೈ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಟೈಮ್ ಸಿಕ್ತು ಅಂತಲೇ ಅಂದ್ಕೊಳ್ಳೋಣ, ಆಯಿತು ನೀವು ಹೇಳಿದಷ್ಟು ಟೈಮ್ ಕೊಡೋಣ, ಆದರೆ ತೀರ್ಮಾನ ಈಗ ಮಾಡೋಣ, ಯಾವ ರೂಪದಲ್ಲಿ ಆಗಬೇಕು, ಯಾರಾಗಬೇಕು ಅನ್ನೋದು. ಆಗ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕೇಳ್ತಾರೆ, ನಿಮ್ಮ ಅಭಿಪ್ರಾಯದಲ್ಲಿ ಯಾರಾಗಬೇಕು ಅಂತ ಇದೆ ಅಂತ. ಅವ್ರ ಮೊದಲ ಹೆಸರು ಸಹಜವಾಗಿ DK ಶಿವಕುಮಾರ್ ಅವರು ಪ್ರಸ್ತಾವ ಮಾಡ್ಬೋದು. ಆದರೆ ನಾನು ಹೇಳಿರ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಒಪ್ಪುವುದಿಲ್ಲ.
ಅದರಲ್ಲೂ ಒಂದೇ ಮಾತಿಗಂತೂ ಒಪ್ಪೋದೇ ಇಲ್ಲ. ನೋಡಿ, ಒಪ್ಕೊಂಡ್ಬಿಟ್ರೆ ಇವ್ರು ಬೇಳೆಕಾಳೇನು ಬೇಯೋದು ಇಲ್ಲ. ತಾವು ಏನೇನು ಚೌಕಾಶಿ ಮಾಡಿ ತಗೋಬೇಕು ಅದು ತಗೊಳಕ್ಕೂ ಆಗಲ್ಲ. ಮುಖ್ಯಮಂತ್ರಿ ಪಟ್ಟವನ್ನು ಬಿಡಬೇಕಿದ್ರೆ ತಮ್ಮ ಮಗನ ಭವಿಷ್ಯವನ್ನು ಸೇಫ್ ಮಾಡಬೇಕು, ಬೆಂಬಲಿಗರ ಭವಿಷ್ಯವನ್ನು ಸೇಫ್ ಮಾಡಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ತನ್ನದೇ ಹಿಡಿತಾ ಇರಬೇಕು. ತಾನು ಬ್ಯಾಕ್ ಸೀಟ್ ಡ್ರೈವ್ ಮಾಡೋ ಹಾಗಾಗಬೇಕು. ಹಿಂದೆ ಯಡಿಯೂರಪ್ಪನವರು ಅದೇ ಕಾರಣಕ್ಕಾಗಿ ಬೊಮ್ಮಾಯಿ ಅವ್ರನ್ನ ಕೂರಿಸ್ಕೊಂಡಿದ್ದು. ಈಗಲೂ ಆ ರೀತಿಯ ಪ್ಲಾನ್ನೇ ಮಾಡ್ತಾರೆ, ನೋ ಡೌಟಿಂದ. ಸೊ ಆ ಹಿನ್ನೆಲೆಯಲ್ಲಿ ಅವ್ರು ಒಪ್ಪೋದಿಲ್ಲ, ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಒಪ್ಪೋದಿಲ್ಲ. ಏನು ಹೇಳ್ತಾರೆ, ಒಬ್ಬರು ದಲಿತರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಬಯಸ್ತೀನಿ. ಒಂದು ವೇಳೆ ನಾನು ಮುಂದೆ ಈ ಪಟ್ಟದಿಂದ ಕೆಳಗೆ ಇಳಿಬೇಕು ಅನ್ನೋದೇ ಆದರೆ ಆಗ ಒಬ್ಬ ದಲಿತ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತೀನಿ ಅಂತೇಳಿ ಸಹಜವಾಗಿ ಹೇಳ್ತಾರೆ. ಹಾಗೂ ತಾವು ಪ್ರಸ್ತಾಪಿಸಿದ ಹೆಸರು ಹೈಕಮಾಂಡ್ಗೂ ಒಪ್ಪಿಗೆ ಆಗಿರಬೇಕಲ್ಲ. ಅದೇ ಕಾರಣಕ್ಕಾಗಿ ಪರಮೇಶ್ವರ್ ಅವ್ರನ್ನ ಅವ್ರು ಮೂವ್ ಮಾಡ್ತಿರೋದು. ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಹೆಸರನ್ನೇ ಪ್ರಸ್ತಾಪವನ್ನು ಮಾಡ್ತಾರೆ. ಹೇಗೆ ಚರ್ಚೆಗಳು ನಡೆಯುತ್ತೆ ಅನ್ನೋದಕ್ಕೆ ಆ ಕಡೆಯಿಂದ ಡಿ ಕೆ ಶಿವಕುಮಾರ್ ಹೆಸರು, ಈ ಕಡೆಯಿಂದ ಪರಮೇಶ್ವರ್ ಹೆಸರು ಚರ್ಚೆಗಳು ನಡೆಯುತ್ತೆ. 2013ರಲ್ಲೇ ಪರಮೇಶ್ವರ್ ಅವರು ಆಗಬೇಕಿತ್ತು ಅನ್ನೋಂಥದ್ದು ಬರುತ್ತೆ ಪ್ರಸ್ತಾಪ. ಡಿ ಕೆ ಶಿವಕುಮಾರ್ ಅವರು ಅದು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. 2013ರಲ್ಲಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದಿರಬಹುದು, ಆದರೆ ಈಗ 6 ವರ್ಷ ಆಗಿದೆ ನಾನು KPCC ಅಧ್ಯಕ್ಷನಾಗಿ. ಹೀಗಾಗಿ ಇದು ನನ್ನ ಅವಧಿ, ಮೈ ಟರ್ಮ್, ಈಗ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅವ್ರು ಪಟ್ಟಿದ್ದಾರೆ. ಅದು ಸ್ವಲ್ಪ ಎಳ್ಕೊಂಡು ಹೋಗುತ್ತೆ. ಸರಿ, ಅದನ್ನು ತೀರ್ಮಾನ ಮಾಡೋಣ, ನಾವು ಮುಖ್ಯಮಂತ್ರಿ ಪಟ್ಟದ ತೀರ್ಮಾನ ಮಾಡೋಣ. ಯಾವ ರೀತಿ ಮಾಡೋಣ ಅಂದರೆ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಮಾಡೋಣ ಅನ್ನುವಂಥ ಅಭಿಪ್ರಾಯಕ್ಕೆ ಬರ್ತಾರೆ. ಅಂದರೆ ಹೈಕಮಾಂಡ್ ಮಟ್ಟದಲ್ಲಿರುವ ನಾಯಕರ ಅಭಿಪ್ರಾಯವನ್ನೆಲ್ಲ ಪಡಿತಾರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಪ್ರಿಯಾಂಕಾ ವಾದ್ರಾ, ಈ ರೀತಿ ಫಸ್ಟ್ ಲೈನ್ ಲೀಡರ್ಸ್ ಎಲ್ಲರದ್ದು ಕೂಡ ಅಭಿಪ್ರಾಯ ತಗೋತಾರೆ. ಖರ್ಗೆ ಅವ್ರಿಗೆ ಕೇಳಿದ್ರೆ ಅವ್ರ ಮನಸ್ಸಲ್ಲಿ ಪಾಪ ತಾನೇ ಆಗಬೇಕು ಅಂತ ಇದ್ದಿರ್ಬೋದು, ಅದು ಹೇಳಲಿಕ್ಕಾಗುತ್ತೆ ಅವರು. ಹೀಗೆ ಕಗ್ಗಂಟಾದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ದಾಳವನ್ನು ಪ್ರಯೋಗಿಸ್ತಾರೆ. ಈಗಾಗಲೇ ಹೇಳಿದ್ದಾರೆ ಅವರು, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಗಲಿ, ಅಲ್ಲಿವರೆಗೂ ಹೋಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಕನ್ಸೆನ್ಸಸ್ ಮೂಲಕ, ಚರ್ಚೆಯ ಮೂಲಕ, ಸಮಾಲೋಚನೆಯ ಮೂಲಕವೇ ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬೇಕಾದರೆ ಆಂತರಿಕವಾಗಿ ಅಭಿಪ್ರಾಯ ತೆಗೆದುಕೊಳ್ಳೋಣ, CLP ಸಭೆ ಅಂತ ಮಾಡಿ ವೋಟಿಂಗ್ ಮಾಡಿಸೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಈ ಚರ್ಚೆ ಸಮಾಲೋಚನೆಯ ನಡುವೆ ಒಂದು ಸಾಧ್ಯತೆ ಏನಂದರೆ, ಮೇಲ್ನೋಟಕ್ಕೆ ಗಮನಿಸುವ ಹಾಗೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತಾರಲ್ಲ, ಆ ರೀತಿ ಡಿ ಕೆ ಶಿವಕುಮಾರ್ ಅವರಿಗೂ ಅಲ್ಲ, ಸಿದ್ದರಾಮಯ್ಯನವರು ಅವರ ಬಣದವರಿಗೂ ಅಲ್ಲ, ಬದಲಾಗಿ ಹೈಕಮಾಂಡ್ ಸೂಚಿಸುವ ಒಬ್ಬ ವ್ಯಕ್ತಿ ಯಾರಾಗಬಹುದು. ಸಾಧ್ಯತೆಗಳ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಹೈಕಮಾಂಡ್ ಪ್ರಪೋಸ್ ಮಾಡ್ಬೋದು ಅನ್ನುವಂಥ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಹೆಸರನ್ನು ಹೇಳಬಹುದು ಅನ್ನುವಂಥದ್ದಿದೆ. ಆಗ ಸಿದ್ದರಾಮಯ್ಯನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅದು ವೆರಿ ಇಂಪಾರ್ಟೆಂಟ್. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಪ್ಕೋತಾರೆ. ಅವರು ಒಂದೇ ಪಟ್ಟಿಗೆ ಒಪ್ಲಿಕ್ಕಿಲ್ಲ ಅವರು. ಆದರೆ ಒಂದು ಸಾಧ್ಯತೆ ಇದೆ, ಸಿದ್ದರಾಮಯ್ಯವರು ಉಳಿದೆಲ್ಲ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡಿದ್ರೆ ಯಾವ ರೀತಿಯದ್ದು ಬೇಕಾದ್ರೂ ಆಗಿರ್ಬೋದು. ಅದು ತಮ್ಮ ಪುತ್ರ ಯತೀಂದ್ರ ಉಪಮುಖ್ಯಮಂತ್ರಿ ಆಗಬೇಕು ಅಂತಲೂ ಕೇಳ್ಬೋದು, ಅವರು ಪ್ರಬಲವಾದ ಖಾತೆಗಳನ್ನ ಕೇಳ್ಬೋದು, ತಮ್ಮ ಬೆಂಬಲಿಗರಿಗೆ ಆಯಕಟ್ಟಿನ ಸ್ಥಾನಮಾನ ಕೇಳ್ಬೋದು, ಸಚಿವ ಸಂಪುಟದಲ್ಲಿ ಬಹುತೇಕರು ನನ್ನವರೇ ಇರಬೇಕು ಅಂತ ಹೇಳ್ಬೋದು, KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಆಗಬೇಕು ಅಂತ ಹೇಳ್ಬೋದು. ಆಯಕಟ್ಟಿನ ಸ್ಥಾನಮಾನಗಳೆಲ್ಲವನ್ನೂ ಕೂಡ ಬಾಚಿಕೊಂಡು ಅದಾದ ನಂತರ ಬೇಕಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಒಪ್ಪಬಹುದೇನೋ, ಆ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ ಕಾಣುವ. ಯಾಕಂದರೆ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನಿಮಗೆ ಗೊತ್ತಿರಲಿ, ಜೂನ್ 25ಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭೆ ಅವಧಿ ಮುಗಿಯುತ್ತೆ. ಆ ಅವಧಿ ಮುಗಿತಾ ಇದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ವಾಪಸ್ ಕರ್ನಾಟಕಕ್ಕೆ ಕಳಿಸುವಂಥ ಆಲೋಚನೆಯಲ್ಲಿದೆ ಹೈಕಮಾಂಡ್. ಯಾಕಂದರೆ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿಯೇ ಏಕೈಕ ನಾಯಕನಾಗಿ ಹೊರಹೊಮ್ಮಬೇಕು, ಅವರೇ ಮತ್ತೆ AICC ಪ್ರೆಸಿಡೆಂಟ್ ಆಗುವಂಥ ಪ್ರಸ್ತಾಪವೂ ಇದೆ. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಗೌರವಯುತವಾಗಿ ಕಳಿಸ್ಕೊಡ್ಬೇಕು ಅಂದರೆ ಹೇಗೆ, ಮುಖ್ಯಮಂತ್ರಿ ಆಗಿ ಕಳಿಸೋದು ಅವರ ಆಲೋಚನೆ. ಆ ಹಿನ್ನೆಲೆಯಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬರುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡೋದು, ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಹೇಳಿದವರಿಗೆ ಅವಕಾಶ ಕೊಡೋದು, ಯತೀಂದ್ರ ಅವರಿಗೆ ಪ್ರಮುಖ ಸ್ಥಾನಮಾನ, ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ, ಹಾಗೂ ಸಿದ್ದರಾಮಯ್ಯನವರು ಹೇಳಿದಂಥ 3-4 ಮಂದಿಗೆ, ಅದು ಜಮೀರ್ ಅಹಮದ್ ಖಾನ್, MB ಪಾಟೀಲ್, ಈ ರೀತಿ 3-4 ಮಂದಿಗೆ DCM ಸ್ಥಾನವನ್ನೂ ಕೊಟ್ಟು ಸಮಾಧಾನ ಮಾಡುವಂಥ ಪ್ರಯತ್ನಗಳಾದರೆ ಆಗ ಒಪ್ಕೊಳ್ಬಹುದು. ಮತ್ತೆ ಅವ್ರು ಕಂಡೀಷನ್ ಹಾಕ್ತಾರೆ, 2028ರ ಚುನಾವಣೆಯಲ್ಲಿ ನನ್ನದೇ ತೀರ್ಮಾನ ಇರಬೇಕು, ಟಿಕೆಟ್ ಹಂಚಿಕೆಯಲ್ಲಿ ನನ್ನ ನಿರ್ಧಾರಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥ ಕಂಡೀಷನ್ನು ಹಾಕಿ ಆಗ ರಾಹುಲ್ ಗಾಂಧಿ ಅವರ ಮಾತಿಗೆ ಬೆಲೆ ಕೊಡುವಂಥ ಸಾಧ್ಯತೆ ಇದೆ. ಅದೊಂದು ಚಾನ್ಸ್ ಇರುವಂಥದ್ದು. ಅದರ್ವೈಸ್ ಅಷ್ಟು ಸುಲಭ ಇಲ್ಲ ಇದು. ಏನು ಹೇಳ್ತೀರಿ? ಈ ರೀತಿಯ ಒಂದು ಫಾರ್ಮುಲಾವನ್ನು ಸಿದ್ದರಾಮಯ್ಯನವರು ಒಪ್ಪಬಹುದೇ, ಅಥವಾ ಇಲ್ಲ ಯಾವ ಕಾರಣಕ್ಕೂ ಅವರು ಒಪ್ಪಲ್ಲ, ಶತಾಯಗತಾಯ ತಾವೇ 5 ವರ್ಷ CM ಆಗಬೇಕು ಅನ್ನಲಿ ಪಟ್ಟಿಟ್ಕೊಂಡು ನಿಲ್ಬೋದಾ? ಏನಾಗಬಹುದು ನೋಡಿ. ಇದರಲ್ಲಿ ಎರಡು ಕಡೆಗೂ ವಿನ್ ವಿನ್ ಸಿಚುವೇಶನ್ ಇದೆ. ಒಂದು, ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದೆ ಅನ್ನುವಂಥ ಸಮಾಧಾನ, ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ CM ಆಗಲಿಕ್ಕೆ ಬಿಡಲಿಲ್ಲ ಅನ್ನುವಂಥ ಸಮಾಧಾನ. ಈ ರೀತಿಯ ಒಂದು ಸಮಾಧಾನದಲ್ಲೇ ಇಬ್ಬರು ಹೋಗುವ ಆಲೋಚನೆ ಮಾಡಿದ್ರೆ ಈ ಫಾರ್ಮುಲಾ ವರ್ಕ್ ಆಗಬಹುದಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.